ಏನೋ ದೊಡ್ಡ ಕಮರಹಳ್ಳಿ ಬಳಿ ಹಾರಂಗಿ ನಾಲೆಗೆ ಮಾರುತಿ ವ್ಯಾನ್ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನಲ್ಲಿ ಮುಳುಗಿ ಒಂದೇ ಕುಟುಂಬದ 4 ಜಲ ಸಮಾಧಿಯಾಗಿದ್ದಾರೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡ ಕಮರಹಳ್ಳಿ ಪತಿ ಪಳನಿಸ್ವಾಮಿ, ಪತ್ನಿ ಸಂಜು, ಪುತ್ರ ನಿಖಿಲ್, ಪುತ್ರಿ ಪೂರ್ಣಿಮಾ ಮೃತಪಟ್ಟವರು. ಮೃತರು ಕೊಡಗು ಜಿಲ್ಲೆಯ ನಾಪೋಕ್ಲು ಗ್ರಾಮದವರು. ನಾಲೆಯ ಏರಿ ಮೇಲೆ ಚಲಿಸ್ತಾ ಇದ್ದಾಗ ಮಾರುತಿ ವ್ಯಾನ್ ಪಲ್ಟಿಯಾಗಿ ಈ ದುರಂತ ಉಂಟಾಗಿ 4 ಜಲ ಸಮಾಧಿಯಾಗಿದ್ದಾರೆ. ಅವರ ಹೆಸರು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಪತಿ, ಪತ್ನಿ ಮತ್ತು 3 ಜನ ಮಕ್ಕಳು ಇಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹಾರಂಗಿ ನಾಲೆಗೆ ಮಾರುತಿ ವ್ಯಾನ್ ಬಿದ್ದ ಪರಿಣಾಮ ಈ ದುರಂತ ಉಂಟಾಗಿದೆ. ನಾವು ಅದರ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ನಾಲೆಯ ಏರಿ ಮೇಲೆ ಚಲಿಸ್ತಾ ಇದ್ದಾಗ ಮಾರುತಿ ವ್ಯಾನ್ ಪಲ್ಟಿಯಾಗಿ ಉರುಳಿ ಬಿದ್ದಿದೆ ಈ ಕಂದಕಕ್ಕೆ. ಮೃತರು ಕೊಡಗು ಜಿಲ್ಲೆಯ ನಾಪೋಕ್ಲುನವರು ಅನ್ನುವಂತ ಮಾಹಿತಿ ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ಇದಕ್ಕಿಂತ ಮುಂಚೆ ನೋಡಿದ್ದು ಅದನ್ನ ಮೇಲೆ ಎತ್ತಾ ಇದ್ದಂತಹ ದೃಶ್ಯ, ವ್ಯಾನ್ ಅನ್ನ ಮೇಲಕ್ಕೆ ತೆಗಿತಾ ಇದ್ದ ದೃಶ್ಯ. ಈಗ ನೋಡ್ತಿರುವಂತದ್ದು ಕಾರು ಸಂಪೂರ್ಣವಾಗಿ ನೀರಲ್ಲಿ ಸಬ್ಮರ್ಜ್ ಆಗಿದೆ, ಮುಳುಗು ಹೋಗಿದೆ ನೀರಿನಲ್ಲಿ ಕಾರು. ಆ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಮುಳುಗಿ ಹೋದ ಪರಿಣಾಮ ಅದರಿಂದ ಅಷ್ಟು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಒಂದೇ ಕುಟುಂಬದ 4 ಜಲ ಸಮಾಧಿಯಾಗಿದ್ದಾರೆ ಈ ದುರಂತದಲ್ಲಿ. ಇವರೆಲ್ಲರೂ ಕೂಡ ಕೊಡಗು ಜಿಲ್ಲೆಯ ನಾಪೋಕ್ಲು ಗ್ರಾಮದವರು ಅಂತ ಹೇಳಲಾಗ್ತಾ ಇದೆ. ಮೈಸೂರಿನ ದೊಡ್ಡ ಕಮರಹಳ್ಳಿಯಲ್ಲಿ ಈ ದುರಂತ ನಡೆದಿದೆ. ಇವರೆಲ್ಲ ಮಾರುತಿ ವ್ಯಾನ್ನಲ್ಲಿ ಆ ಕೆರೆಯ ಏರಿ ಮೇಲೆ, ನಾಲೆಯ ಏರಿ ಮೇಲೆ ಚಲಿಸ್ತಾ ಇದ್ರು. ಆಗ ಏನಾಯ್ತೋ ಗೊತ್ತಿಲ್ಲ, ಈ ಕಾರ್ ಹೋಗಿ ಉರುಳಿ ಈ ನಾಲೆಗೆ ಬಿದ್ದು ಈ ದುರಂತ ಉಂಟಾಗಿದೆ.